12 ಸತ ಜಯಕ್ಕಾಗಿ 19 ಓಟಗಳು ಬರಬೇಕಾಗಿದೆ. ಜಯಕ್ಕಾಗಿ ಒಂದು ಲೆಕ್ಕಾಚಾರ ಮಾಡಿ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಎರಡು ತಂಡಗಳು 12 ಸತ 19 ಓಟಗಳು ಬರಬೇಕಾಗಿದೆ. ನಮ್ಮ ಜೊತೆ ಹಿರಿಯರು ನಮ್ಮ ಮಾರ್ಗದರ್ಶಕರು ಆಗಿರುವಂತಹ ನಾರಾಯಣ್ ಕೋಟ್ಯಾನ್ರು ಇವತ್ತು ನಿನ್ನೆ 3 ದಿನಗಳಿಂದಲೂ ಕೂಡ ಸಮಯಕ್ಕೆ ಸರಿಯಾಗಿ ಚಾದ ವ್ಯವಸ್ಥೆ ಮಾಡಿದ್ದಾರೆ. ಸಕ್ಕರೆ ಸ್ವಲ್ಪ ಜಾಸ್ತಿ ಆಗಿತ್ತು, ಆರೋಗ್ಯಕ್ಕೆ ಏನು ಸಮಸ್ಯೆ ಆಗಲಿಲ್ಲ. 12 ಸತ 19 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಎರಡು ತಂಡಗಳು ಕೂಡ ಪ್ರಶಸ್ತಿಯ ಲೆಕ್ಕಾಚಾರಕ್ಕಾಗಿ ಹೋರಾಟವನ್ನೇ ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಗುಡ್ ಹಿಂಭಾಗದಲ್ಲಿ ಸಚಿನ್ ಕೋಟೇಶ್ವರ, ಹೊಸ ಬೌಲರ್ ಯತೀಶ ಕೊಡಗು ಹೋದರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ 11 ಸತ 19 ಓಟಗಳು ಬರಬೇಕಾಗಿದೆ. 11 balls 19 runs required. ಸಮಯ ಸರಿತಾ ಇದಾಗೆ ಪ್ರೇಕ್ಷಕರ ಜಮಾವಣೆ ಒಂದಾಡೆ ಆಗ್ತಾ ಇದ್ರೆ ಹಾಗೆ ಪಂದ್ಯ ಕೂಡ ಕುತೂಹಲಕಾರಿ ಘಟ್ಟವನ್ನು ತಲುಪುವಂತ ಹಂತವನ್ನು ಕಾಣ್ತಾ ಇದೆ. ಬಹಳ ಶೋಧಬರ್ತ ಹೊಡೆತ ತನ್ಮೂಲಕ ಬಿರುಸಿನ ಸಿಕ್ಸರ್ ಅನ್ನು ಯತೀಶ ಚೇಳಾರು ದಾಖಲಿಸಿದ್ದಾರೆ. ಶೈಲೇಶ್ ಮುಖ 5,000 ರೂಪಾಯಿಗಳನ್ನು ಘೋಷಿಸಿದ್ರು. ನಾವು ಯಾರು ಘೋಷಿಸಿದ್ದಾರೆ ಎಲ್ಲರ ಹೆಸರನ್ನ ಮೊಬೈಲ್ ಅಲ್ಲಿ ನೋಟ್ ಮಾಡ್ಕೊಂಡಿದ್ದೀವಿ. ಹೇಳ್ತೇವೆ ಆವಾಗ ಬಂದು ಕೊಡಬೇಕು. ನಮ್ಮಲ್ಲ ಸಾಧ್ಯ ರೀತಿಯ ಸಿಕ್ಸರ್ ಮೊಬೈಲ್ ಅಲ್ಲಿ ಆಲ್ರೆಡಿ ಯಾರು ಸಿಕ್ಸರ್ ಗೆ ಘೋಷಣೆ ಮಾಡಿದ್ದಾರೆ ಎಲ್ಲರ ಹೆಸರು ನೋಟ್ ಮಾಡಿದ್ದೀವಿ. ಕ್ರೀಡಾ ಪ್ರೋತ್ಸಾಹಕರು ನೀವು ಆ ನಿಟ್ಟಲ್ಲಿ ಯತೀಶ್ ಚೇಳಾರು ಮೂಕಾಂಬಿಕಾ ಸ್ಪೋರ್ಟ್ಸ್ ಕ್ಲಬ್ ಈ ಒಂದು ಸಿಕ್ಸರ್ಗೆ 2,000 ಘೋಷಣೆ ಮಾಡಿದ್ರು. ಅವ್ರ ಜೊತೆ ಬಹಳಷ್ಟು ಮಂದಿ ಘೋಷಣೆ ಮಾಡಿದ್ದಾರೆ. ಎಕ್ಸ್ಪೆಕ್ಟೇಷನ್ ಇತ್ತು. 10 ಸತ 13 ಓಟಗಳು ಬರಬೇಕಾಗಿದೆ. ಪಂದ್ಯ ಮತ್ತೆ ರೋಚಕ ಘಟ್ಟಕ್ಕೆ ತಲುಪ್ತಾ ಇದೆ. ಮೊಬೈಲ್ ಅಲ್ಲಿ ಲಿಸ್ಟ್ ಮಾಡಿದ್ದೇವೆ, ಆವಾಗ ಕರಿತೀವಿ, ಬಂದು ಕೊಡಬೇಕು. ಅಶ್ವಿನ್ ಆಳ್ವ ಅವರು ಮೊದಲೇ ಹೇಳಿದ್ದಾರೆ, ಅವರು ಇವಾಗಲೇ ಇದ್ದಾರೆ. 5,000 ಕೊಡುವುದೇ ಪಿರತು ಹೊಡ್ಚಿ ದುಂಪೋಲೆ ಇನ್ನು ಹಾಕಿದ್ರು ಕೊಡ್ತೇವೆ. ಸಿಕ್ಸರ್ ಮಾತ್ರ. ಅಂತಿಮ 10 ಸತ 13 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಮತ್ತೆ ಬಂದ ರೋಚಕ ಘಟ್ಟಕ್ಕೆ ತಲುಪ್ತಾ ಇದೆ. ಬಹಳ ಶೋಧ ಬರುತ್ತೆ ಹೊಡೆತ ತನ್ಮೂಲಕ ನಮ್ಮೆಲ್ಲ ಸಾಧ್ಯವಾಗಿರ್ತಕ್ಕಂಥ ಕ್ಷೇತ್ರಕ್ಷಣೆಯನ್ನು ಅಭಿಪಾಣ ದಾಖಲಿಸಿದ್ದಾರೆ. ಒಂದು ವೇಳೆಗೆ ಇದು ಸಿಕ್ಸರ್ ಹೋಗಿದ್ರೆ ಕೆಲವರ ಕಿಸೆಗೆ ಇನ್ನೊಂದಷ್ಟು ಕತ್ತರಿ ಬೀಳ್ತಾ ಇತ್ತು. ಅವ್ರದ್ದು ಯೋಗ. ನಂಬಲು ಅಸಾಧ್ಯವಾಗಿರ್ತಕ್ಕಂಥ ಕ್ಷೇತ್ರಕ್ಷಣೆ ದಾಖಲಿಸಿದ್ರು. ಎಲ್ಲ ಕ್ರೀಡಾ ಪ್ರೇಕ್ಷಕರು ಬಹಳಷ್ಟು ಒಂದು ಅಭಿಮಾನದಿಂದ ಗಟ್ಟಿ ಚಪ್ಪಾಳೆಯಿಂದ ಅಭಿಪಾಣ ಅವರನ್ನು ಅಭಿನಂದಿಸ್ತಾ ಇದ್ದಾರೆ. ಖಂಡಿತಕ್ಕೂ ಕೂಡ ಅಭಿನಂದಿಸಲೇಬೇಕಾಗಿದೆ. ಆ ಮಟ್ಟಿನ ಒಂದು ಪ್ರಯತ್ನವನ್ನು ಅವರು ಸೀಮಾ ರೇಖೆ ಅಂಚಿನಲ್ಲಿ ತಂಡವನ್ನು ಪ್ರಶಸ್ತಿಯ ಹಂತದಲ್ಲಿ ಉಳಿಸುವಂತ ಪ್ರಯತ್ನಕ್ಕಾಗಿ ಮಾಡಿದ್ರು. ಎರಡು ಓಟಗಳ ಸೇರ್ಪಡೆ ಅಂತಿಮ ಹಂತದ 9 ಸತ 11 ಓಟಗಳು ಬರಬೇಕಾಗಿದೆ. 9 balls 11 runs required. ಥರ್ಡ್ ಅಂಪೈರ್ ಸೂಚನೆ ಮತ್ತೆ ರವಾನೆ ಆಗ್ತಾ ಇದ್ದಾವೆ. ಅದೇ ರೀತಿಯ ಸೂಚನೆಗಳು ಈ ಹಂತದಲ್ಲಿ ದಾಖಲಾತಿಯನ್ನು ಕಾಣುತ್ತೆ ಅಂತ ನೋಡಬೇಕಾಗಿದೆ. ಥರ್ಡ್ ಅಂಪೈರ್ ನೀವು ಅದೇ ರೂಮಲ್ಲಿರಿ ಫೈನಲ್ ಮುಗಿಯುವವರೆಗೆ. ಇನ್ನೊಂದು 6 ಬಾಲ್ ಇರುವವರೆಗೆ ಎಷ್ಟು ಕಾಲ್ ಬರುತ್ತೆ ಗೊತ್ತಿಲ್ಲ, ನೀವು ಅಲ್ಲೇ ಇರಬೇಕು. ಸ್ವರೂಪ
ನನ್ನ ಚಾ ಎಲ್ಲ ಕಾಂಡೆಗೆ ಮಲ್ಪೊಡಿಯರು. ಅವ್ರು ನಮ್ಮ ಹಿರಿಯರು, ಮಾರ್ಗದರ್ಶಕರು ನಾರಾಯಣಣ್ಣನವರು. ಎಲ್ರಿಗೂ ಕೂಡ ಅವರು ಒಂದು ಚಾವನ್ನ ಮಾಡಿದ್ರು. ಅಂತಿಮ ಹಂತದಲ್ಲಿ ಮತ್ತೆ ಎಲ್ಲರ ಹತ್ರ ವಿನಂತಿ ಮಾಡಿಕೊಳ್ತಾ ಇದ್ದೇವೆ, ಯಾರೆಲ್ಲ ಘೋಷಣೆಗೆ ಹೋಗಿದ್ದೀರಿ ಈ ಫೈನಲ್ ಮುಕ್ತಾಯವಾದ ಕೂಡಲೇ ನಮ್ಮ ಮೈಂಡ್ ಸ್ಟೇಜ್ ಅಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ಜರುಗುತ್ತೆ. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಘೋಷಣೆ ಕೂಗಿದವರು ಕ್ರೀಡಾಭಿಮಾನ ಉಳಿಸಿಕೊಂಡು ಅಲ್ಲಿ ಬಂದು ಆ ಘೋಷಣೆಗಳನ್ನು ಆಟಗಾರರಿಗೆ ಹಸ್ತಾಂತರಿಸಿ ಅನ್ನುತ್ತಾ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಬಹಳಷ್ಟು ಮಂದಿ ಘೋಷಣೆ ಕೂಗಿದ್ದಾರೆ, ಯಾರು ಏನು ಹೇಳಿದ್ದಾರೆ ನಾವು ಏನು ಹೇಳಿದ್ದೇವೆ ನಮಗೂ ಗೊತ್ತಿಲ್ಲ. ಆ ಮಟ್ಟಿಗೆ ಎಲ್ಲರ ಪ್ರೀತಿಯ ಸಹಕಾರವನ್ನು ಯಾಚಿಸ್ತಾ ಇದ್ದೇವೆ. ಅಂತಿಮ ಹಂತದಲ್ಲಿ ಮೇಲ್ನೋಟಕ್ಕೆ ನೇರ ಪ್ರಸಾರದಲ್ಲಿ ನೋಟ್ ಆಗಿದೆ. ಅಲ್ಲ ಪ್ರಶಾಂತರ, ಎಲ್ಲ ನಾವಿಲ್ಲಿ ನೋಟ್ ಮಾಡಿ ಆಗಿದೆ. ಆಗ್ಲಿ ವಿನಯರೇ. ಹೌದು, ಯಾಕಂತ ಹೇಳಿದ್ರೆ ಘೋಷಣೆ ಕೂತ್ಕೊಂಡು ಅದು ಒಣ ಪ್ರಚಾರ ಆಗಬಾರ್ದು. ಯಾರೇ ದಾಖಲಿಸಿದ್ರು ಕೂಡ ಅವ್ರಿಗೆ ಕೊಡ್ಬೇಕು. ಯಾಕಂದ್ರೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೃದಯ ಶ್ರೀಮಂತಿಕೆ ಇರೋರೇ ಇರೋದು, ಅಂಥದ್ದೇನು ಸಮಸ್ಯೆ ಇಲ್ಲ. ಅಡ್ಡದಾರಿ ಹಿಡಿಯೋರು, ಸಿಕ್ಸ್ ಹೊಡೆದಾಗ ಓಡೋರು ಯಾರೂ ಇಲ್ಲ. ಬಂದು ನಾನು ಕೊಡ್ತೇನೆ ಅನ್ನೋದಾಗಿ ಹೃದಯ ಶ್ರೀಮಂತಿಕೆ ಇರುವಂಥ ಕ್ರೀಡಾ ಪ್ರೇಕ್ಷಕರಿದ್ರೆ ಅದು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಮೊದಲ ಸ್ಥಾನ ಬರುತ್ತೆ. ಬೇರೆ ಯಾವುದೇ ಜಿಲ್ಲೆಗೆ ನೀವು ಹೋಲಿಸಿದ್ರು ನಾನು ಕೊಡ್ತೇನೆ, ನಾನು ಹೇಳಿದ್ದೀನಿ ಅನ್ನೋದಾಗಿ ಸಂಘಟಕರ ಬಂದು ಕೊಡುವಂಥ ಒಂದು ವಿಚಾರಗಳಿದ್ರೆ ಅದು ಬಹಳಷ್ಟು ದೊಡ್ಡ ಮಟ್ಟದಲ್ಲಿರುವಂಥದ್ದು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ. ಅಡೌಟ್ ಅನ್ನುವಂಥ ಸೂಚನೆ ಬಾರಿ ವಿಕೆಟ್ ಪತನ. ರನ್ಔಟ್ ರೂಪದಲ್ಲಿ ಪ್ರಾಮುಖ್ಯ ಘಟ್ಟದಲ್ಲಿ ಶೇಷಾಚಾರ್ಯ ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಒಂದೆಡೆ ಅತ್ಯುತ್ತಮ ಆಟವನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಯತೀಶ ಈವರೆಗೆ ಅತ್ಯುತ್ತಮವಾಗಿರ್ತಕ್ಕಂಥ ಹೋರಾಟವನ್ನು ಜಾರಿಯಲ್ಲಿರಿಸಿರ್ತಕ್ಕಂಥ ಶೇಷಾಚಾರ್ಯ ಹೋದರನ್ನು ಒಪ್ಪಿಸಿದ್ರು. ಅಣ್ಣ ನೀವು ಬ್ಯಾಟ್ಸ್ಮನ್ ಜಾನಿ ನೋಟ್ ಮಾಡ್ಕೊಳ್ರಿ. ಹೊಸ ಆಟಗಾರ ಜಾನಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಅಂತಿಮ ಹಂತದ 8 ಸತ 11 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 8 ಬಾಲ್ 11 ರನ್ಸ್ ರಿಕ್ವೈರ್ಡ್. ನಂಬಲ ಸಾಧ್ಯವಾಗಿರ್ತಕ್ಕಂಥ ಒಂದು ಕ್ಷೇತ್ರ ರಕ್ಷಣೆ ಸೀಮಾರೇಖೆ ಅಂಚಿನಲ್ಲಿ ಅಭಿಪಾಣ ದಾಖಲಿಸಿದ್ರು. ಸಿಕ್ಸರ್ ಆಗುವಂತ ಎಲ್ಲ ಸಾಧ್ಯತೆ ಇತ್ತು, ಆದ್ರೆ ಅವರು ತಂಡವನ್ನು ಪ್ರಶಸ್ತಿ ಎತ್ತುಕೊಳ್ಳುವಂತಹ ಭರದಲ್ಲಿ ಅದ್ಯಾವ ರೀತಿಯ ಸಾಮರ್ಥ್ಯ ತೋರ್ಪಡಿಸಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ಒಂದು ಅವಘಡವನ್ನು ಕೂಡ ಲೆಕ್ಕಿಸದೆ ಕೇವಲ ಸಿಕ್ಸರ್ ಅಡ್ಡಾಯಿಸುವ ಯಶಸ್ಸನ್ನು ಕಂಡುಕೊಂಡ್ರು. ಖಂಡಿತಕ್ಕೂ ಕೂಡ ಎಲ್ಲಾ ಕ್ರೀಡಾಭಿಮಾನಿಗಳ ವತಿಯಿಂದ ಪ್ರೀತಿಯ ಅಭಿನಂದನೆ ಸಮರ್ಪಿಸ್ತಾ ಇದ್ದಾವೆ. ನೋಡಿ, ಮುಂದಕ್ಕೆ ಯಾರೇ ಸಿಕ್ಸರ್ ದಾಖಲಿಸಿದ್ರು ಕೂಡ ನಮ್ಮ ಧರ್ಮಾನಂದ ಶೆಟ್ಟಿಗಾರ್ ಅವರು ಪ್ರತಿ ಸಿಕ್ಸರ್ಗೆ 1,000 ರೂಪಾಯಿಗಳನ್ನು ಕೊಡ್ತಾರೆ. 7 ಸತ 10 ಓಟಗಳು ಬರಬೇಕಾಗಿದೆ. 7 ಬಾಲ್ಸ್ 10 ರನ್ಸ್ ರಿಕ್ವೈರ್ಡ್. ಉಡುಪಿ ಟೊಯೋಟಾ ಗುರುಪ್ರಸಾದ್ ಇನ್ನು ಯಾರೇ ಸಿಕ್ಸರ್ ದಾಖಲಿಸಿದ್ರು ಕೂಡ 2,000 ರೂಪಾಯಿಗಳ ಕೊಡುಗೆ ಇರುತ್ತೆ. ಗುರುಪ್ರಸಾದ್ ಫ್ರಮ್ ಟೊಯೋಟಾ ಉಡುಪಿ. ಯತೀಶ ಸಿಕ್ಸರ್ ದಾಖಲಿಸಿದ್ರೆ ಬೋಟ್ ದುರ್ಗಾ ರಕ್ಷಾ 2,000 ರೂಪಾಯಿಗಳನ್ನು ಘೋಷಿಸಿದ್ದಾರೆ ಅಂತಿಮ ಹಂತದಲ್ಲಿ. ಬಹಳ ಶ್ರುತವಾದ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಪಂದ್ಯಾಟದ ಒಂದು ಟರ್ನಿಂಗ್ ಪಾಯಿಂಟ್ ಕ್ಯಾಚ್ ಕೂಡ ಇದಾಗ್ತಾ ಇದೆ. ಅತ್ಯುತ್ತಮ ಫಾರ್ಮ್ ಅನ್ನು ತೋರ್ಪಡಿಸ್ತಾ ಇರ್ತಕ್ಕಂಥ ಆಟಗಾರ ಈ ಹಂತದಲ್ಲಿ ದಾಂಡಿನ ಅಂಚನ್ನು ಸವರಿಕೊಂಡು ಹೋದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದ್ದಾರೆ. ಹಲೋ ಅಣ್ಣ, ಒಂದು ನಿಮಿಷ, ಇನ್ನು ಮ್ಯೂಸಿಕ್ ಬೇಡ. ಯತೀಶ, ನೀವು ಇಮಿಡಿಯೇಟ್ ಡಗೌಟಿಗೆ ಹೋಗಿ ಈ ಕಡೆ ಬರಬೇಕು, ತಕ್ಷಣವೇ ಬರಬೇಕು. ಅಶ್ವಿನ್ ಆಳ್ವಾರು ಕೊಡಮಾಡ್ತಾ ಇರುವಂತ 5,000 ರೂಪಾಯಿಗಳ ಒಂದು ಕ್ಯಾಶ್ ಇರ್ತದೆ, ಅದನ್ನ ಪಡ್ಕೊಂಡು ಹೋಗ್ಬೇಕು. ಯತೀಶ್ ಚೇಳಾರು
ಬಹಳ ಶುದ್ಧವರ್ತ ಒಂದು ಸಿಕ್ಸರ್ ಅನ್ನು ದಾಖಲಿಸಿದ್ರು. ನಮ್ಮ ಆಳುವವರು ಮೊದಲೇ ಹೇಳಿದ್ದಾರೆ, 2 ದಿನಗಳಿಂದ ನಾವು ಘೋಷಣೆ ಮಾಡ್ತಾ ಇದ್ದೀವಿ, ನಮಗೆ ಗಳಿಗೆ ಬರಲಿಲ್ಲ ಅನ್ನೋದಾಗಿ. ಇವತ್ತು 10,000, ಈ ಹಿಂದೆ 5,000 ಕೊಟ್ಟರು. ಇವಾಗ ಯತೀಶ ದಯವಿಟ್ಟು ಇಮಿಡಿಯೇಟ್ ಬರಬೇಕು. ವಿನಯ್ ಅವರೇ, ಇಲ್ಲಿ ಶೈಲೇಶ್ ಮುಖ ಕೂಡ ಆಗಮಿಸಿದ್ದಾರೆ. ಅವರು ಕೂಡ ಯತೀಶ ಚೇಳಾರ್ ಒಂದು ಸಿಕ್ಸರ್ಗೆ 5,000 ರೂಪಾಯಿಗಳನ್ನು ಘೋಷಿಸಿದ್ದಾರೆ. ಅವರು ಕೂಡ ವೇದಿಕೆಗೆ ಬರ್ತಾ ಇದ್ದಾರೆ. ಸರಿ, ಓಕೆ. ಕಾರ್ತಿಕ್ ಸಾಲಿಯಾನ 2,000 ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ನಮ್ಮ ಜೊತೆ ಈವಾಗಲೇ ವೇದಿಕೆಯಲ್ಲಿದೆ. ಮೋಹನ್ ಕೋಟ್ಯಾನ್ ಅವ್ರದ್ದು ಕೂಡ 1,000 ರೂಪಾಯಿಗಳು, ಕಾರ್ತಿಕ್ ಅವ್ರದ್ದು 2,000, ಶೈಲೇಶ್ ಅವ್ರದ್ದು 5,000, ನಮ್ಮ ಅಶ್ವಿನ್ ಆಳ್ವ ಕುಬೇವೂರು ಒಟ್ಟಾರೆ 13,000 ರೂಪಾಯಿಗಳು. ಅಣ್ಣ ಕಾರ್ತಿಕ್ ಬಲೆ, ಶೈಲು ನೀವು ಬರಬೇಕು. 13,000 ಒಂದು ಸಿಕ್ಸರ್ಗೆ. ಶೈಲೇಶ್ ಅಣ್ಣ ಬಲೆ, ಮಿತ್ ಬಲೆ. ರಕ್ಷಿತ್ ಅವರು ಕೂಡ 5,000 ರೂಪಾಯಿಗಳನ್ನ ಕೊಡ್ತಾ ಇದ್ದಾರೆ. ನಮ್ಮ ರಕ್ಷಿತ್ ಪೂಜಾರಿ ಅವರು ಟೋಟಲಿ ಒಂದು ಸಿಕ್ಸರ್ ನ ಬೆಲೆ 18,000 ರೂಪಾಯಿಗಳು. ಇದೆಲ್ಲವನ್ನ ಪಡ್ಕೊಳ್ತಾ ಇರುವಂತ ಆಟಗಾರ ಸ್ಪಾನ್ ಮರೈನ ಸ್ಥಳೀಯ ಆಟಗಾರ ಯತೀಶ ಚೇಳಾರು. ಬಲೆ ಶೈಲೇಶ್ವರ ಯತೀಶಗಳ ತೀರಾ ಕ್ಲೋಸ್ ಫ್ರೆಂಡ್ ಆಗಲು 5,000 ರೂಪಾಯಿಗಳನ್ನ ಕೂಡ ಕೊಟ್ಟರು. ಎಲ್ಲ ನಮ್ಮ ಪ್ರೋತ್ಸಾಹಕರಿಗೆ ಅಭಿನಂದನೆ ಸಮರ್ಪಿಸ್ತಾ ಇದ್ದೇವೆ, ಕೃತಜ್ಞತೆಯನ್ನು ಹೇಳ್ತಾ ಇದ್ದೇವೆ. ಇದು ನಾಳೆ ಕೊಡ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ, ಇವತ್ತಿಗೆ ಮಾತ್ರ. ಅಂತಿಮ ಹಂತದ 6 ಎಸೆತ 10 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಕ್ಷಣಕಾಲ ಗಾಳಿಯಲ್ಲಿತ್ತು, ಸುಲಭ ಕ್ಯಾಚ್ ಪಡ್ಕೊಂಡ್ರು. ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. ಒಂದು ಹಂತದಲ್ಲಿ ಯತೀಶ ಮತ್ತು ಶೇಷಾಚಾರಿ ಇರುವಷ್ಟು ಹೊತ್ತಿನವರೆಗೆ ಪಂದ್ಯ ಜಯದ ಮೇಲೆ ಆಶಾಭಾವನೆಯನ್ನು ಕಂಡಂತ ತಂಡ ಇವಾಗ ನಿಧಾನಗತಿಯಲ್ಲಿ ಪಂಚಜನ್ಯ ಹಳೆ ಅಂಗಡಿ RCP ಆಟಗಾರರ ಮೇಲಾಟ ಇವಾಗ ಕ್ರೀಡಾಂಗಣದಲ್ಲಿ. ಒಂದೆಡೆ ಶ್ರೇಯಸ್ ಮತ್ತು ಯತೀಶ ಹೋದರಿ ಆಘಾತ ಕಾಣ್ತಾ ಇದ್ದ ಹಾಗೆ ನಿಧಾನಗತಿಯಲ್ಲಿ ನಿಟ್ಟುಸಿರು ಬಿಡ್ತಾ ಇರ್ತಕ್ಕಂಥ ಹಳೆ ಅಂಗಡಿ ಪಂಚಜನ್ಯ RCP. ಅಂತಿಮ ಹಂತದ 5 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ ಇನ್ನು ಕೂಡ. ನಟ ನೇರ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ಮತ್ತೆ ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ಹೋದರಿ ಆಘಾತವನ್ನು ಕಾಣ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ 2 ಹೋದರಿ ಯಶಸ್ಸನ್ನು ಪಡ್ಕೊಂಡ್ರು. ಈವರೆಗೆ ನಿರೀಕ್ಷೆಯಲ್ಲಿರ್ತಕ್ಕಂಥ ಎಲ್ಲ ಕ್ರೀಡಾ ಪ್ರೇಕ್ಷಕರು ಬಹುತೇಕ ಅಂಗಡದಿಂದ ಹೊರಭಾಗವನ್ನು ಕಂಡುಕೊಳ್ಳುವಂತಹ ಹಂತವನ್ನು ಕಂಡಿದ್ರು. ಪ್ರಶಾಂತ್ ಈಕ್ವೇಶನ್ ಹೇಳ್ಕೊಡ್ರಿ. ಅಂತಿಮ ಹಂತದ 4 ಎಸೆತ 10 ಓಟಗಳು ಬರಬೇಕಾಗಿದೆ. 4 balls 10 runs ರಿಕ್ವೈರ್ಡ್. ಹೊಸ ಆಟಗಾರ ಯಶ್ ಬಹಳ ಶುದ್ಧ ಬರ್ತಾ ಹೊಡೆತವನ್ನು ದಾಖಲಿಸಿದ್ರು. 1 ಓಟಗಳ ಸೇರ್ಪಡೆ, 2ನೇ ಓಟವನ್ನು ದಾಖಲಿಸ್ತಾ ಇಲ್ಲ. ತಡ ಮೊತ್ತ 37. ಅಂತಿಮ ಹಂತದ
3 ಜಯಕ್ಕಾಗಿ 9 ಓಟಗಳು ಬರಬೇಕಾಗಿದೆ. 3 balls 9 runs required. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಅಂತಿಮ ಹಂತದ 2 ಎಸೆಗಳು ಬಾಕಿ ಇದೆ. ಯಾವುದೇ ಒಂದು ಸಿಕ್ಸರ್ ಬಂದರೂ ಕೂಡ ಅಶೋಕ್ ಪೂಜಾರರು 500 ರೂಪಾಯಿಗಳನ್ನ ಕೊಡ್ತಾರೆ. ಮಧ್ಯರಾತ್ರಿ ಮೀರಿತ್ತು. ಇದೇ ಸಂದರ್ಭ 500 ರೂಪಾಯಿಗಳು ಕೊಡುವವರು ಅಶೋಕ್ ಪೂಜಾರ್. ಒಂದು ಈ ಹಂತದಲ್ಲಿ ಮತ್ತೊಂದು ಘೋಷಣೆ ನೋಡಿ. ಲಾಸ್ಟ್ ಬಾಲಿಗೆ ಒಂದು ಸಿಕ್ಸರ್ ಬಂದರೂ ಕೂಡ 10,000 ರೂಪಾಯಿಗಳನ್ನ ಕೊಡ್ತಾ ಇರೋರು ಅಶ್ವಿನ್ ಆಳ್ವ ಕುಬೇವೂರು. ಇದುವರೆಗೆ 10,000 ಅವರು ಆಟಗಾರರಿಗೆ ಕೊಟ್ಟರು. ಇವಾಗ ಲಾಸ್ಟ್ ಬಾಲ್ ಕ್ಲೈಮ್ಯಾಕ್ಸ್. ಈ ಹಂತದಲ್ಲಿ ಎಸ್ ಅಣ್ಣ ಬದಿಗಿರ್ಬೇಕು. ಮೊದಲ ಹೇಳಿದವೆ ಬೌಂಡ್ರಿ ರೋಪ್ನ ನೇರ ಶಿರೋರು. ಯಾರು ಕೂಡ ಪಟಾಕಿ ಸ್ಫೋಟ ಆಗುತ್ತೆ ಅಲ್ಲಿಂದ ಬದಿ ಸರಿಬೇಕು. ಚಾಂಪಿಯನ್ಗಳ ತಂಡ ಈ ಬಾರಿ RCP ಪಾಂಚಜನ್ಯ ಹಳೆಂಗಡಿ ಫ್ರೆಂಡ್ಸ್.